ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ದಿನಾಂಕ ಜೂನ್ 21, 2026ರಂದು ಮೈಸೂರಿನಲ್ಲಿ ಬೆಂಗಳೂರಿನ ಹೆಸರಾಂತ ಸಿಹಿ ತಿಂಡಿ ಸಂಸ್ಥೆ ಆನಂದ್ ಸ್ವೀಟ್ಸ್ ಮತ್ತು ಸೇವರೀಸ್ ತನ್ನ ಮೊದಲ ಮಳಿಗೆಯನ್ನು ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಲ್ಲಿ ಆರಂಭಿಸಿದೆ. ವಿಜಯನಗರದ ಕಾಳಿದಾಸ ರಸ್ತೆಯಲ್ಲಿ ನೂತನ ಮಳಿಗೆಯನ್ನು ಹಿನ್ನೆಲೆ ಗಾಯಕ ವಿಜಯ್ ಪ್ರಕಾಶ್ ರವರು ಉದ್ಘಾಟಿಸಿದರು ಹಾಗೂ ಗಣ್ಯರು, ಸಂಸ್ಥೆಯ ಪ್ರಮುಖರು ಭಾಗವಹಿಸಿದ್ದರು. ವಿಜಯ್ ಅವರ ಮುಖದಲ್ಲಿ ಆನಂದ ಇಷ್ಟೊಂದು ಪ್ರಕಾಶಮಾನವಾಗಿ ಬಹಳ ಚೆನ್ನಾಗಿದೆ ಪ್ರಶ್ನೆ. ಬಹಳ ದಿನ ಆದಮೇಲೆ ಈಗ ಒಂದು ಪ್ರಶ್ನೆ. ಎಸ್ ಸರ್, ಏನೇ ಆದರೂ ನನ್ನ ಹುಟ್ಟೂರು ಮೈಸೂರು. ಈ ಮಣ್ಣಿನ ಒಂದು ಸುಗಂಧ ಏನಿದೆ, ಸಿಹಿ ಏನಿದೆ, ಸವಿ ಏನಿದೆ, ಅದನ್ನು ನಾನು ಎಲ್ಲೇ ಹೋದರೂ ನನ್ನೊಂದಿಗೆ ಇಟ್ಕೊಂಡಿರ್ತೀನಿ. ಹಾಗಾಗಿ ಮೈಸೂರಿಗೆ ಬಂದಿರೋದೇ ಆನಂದ. ಮತ್ತು ಈ ಅಂಗಡಿಯ ಈ ಸ್ವೀಟ್ ಅಂಗಡಿಯ ಒಂದು ಉದ್ಘಾಟನೆಗೆ ನನ್ನನ್ನು ಕರೆದಾಗ ಮೈಸೂರು ಅದರಿಂದ ಖಂಡಿತ ಬರ್ತೀನಿ ಅಂತ ಹೇಳಿದೆ. ಇನ್ನೊಂದು ನನಗೆ ಈ ಆನಂದ್ ಸ್ವೀಟ್ಸೇ ನನಗೆ ಭಾಳ ಇಷ್ಟ, ಯಾಕೆಂದರೆ ಒಳ್ಳೆ ಗುಣಮಟ್ಟದ ಸಿಹಿ ಆದ್ದರಿಂದ ಅದೆರಡೂ ನನಗೆ ಆನಂದ ಮತ್ತು ಪ್ರಕಾಶವನ್ನು ತಂದುಕೊಟ್ಟಿದೆ ಸರ್. ಸರ್ ಮೈಸೂರು ಅದೇ ಹೇಳಿದ್ನಲ್ಲ ಸರ್, ಪ್ರತಿ ಸರಿ ಟ್ರಾಫಿಕ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಆದರೂ ಜನರು ಎಷ್ಟು ಪ್ರಶಾಂತವಾಗಿ ಒಂದು ಲೇನನ್ನು ಮೇಂಟೈನ್ ಮಾಡ್ಕೊಂಡು ಆರಾಮಾಗಿ ನಮ್ಮ ಮೈಸೂರಿನ ಜನತೆ ಮೈಸೂರಿನ ಅದೇನಂದ್ರೆ ಒಂದು ಶ್ರೇಷ್ಠತೆ, ಅದರ ಆ ಹೆಸರನ್ನು ಭಾಳ ಸುಂದರವಾಗಿ ಕಾಪಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ನನಗೆ ಹೆಮ್ಮೆ. ಮತ್ತು ನನಗೆ ಇವತ್ತಿನ ದಿನ ಒಬ್ಬ ಕಲಾವಿದನಾಗಿ ಬೆಳೆದಿದ್ದೀನಿ, ಬೆಳೀತಾ ಇದ್ದೀನಿ, ಬೆಳೆಯಲಿದ್ದೇನೆ ಅನ್ನೋ ಆ ನೆನಪಿಗೆ, ಆ ವಾಕ್ಯಕ್ಕೇನೆ ಬಲ ಮೈಸೂರಿನ ಜನ. ಅಲ್ಲ, ಅದೇ ಹೇಳ್ದಲ್ಲ ಈಗ, ಮೈಸೂರು ಸಿಹಿ ಆನಂದ, ಆನಂದ ಸಿಹಿ ಮೈಸೂರು. ಥ್ಯಾಂಕ್ ಯು ಸರ್. ಡ್ರೈವಿಂಗ್ ಫ್ರಮ್ ಬ್ಯಾಂಗ್ಳೂರ್, ಮೈಸೂರು ಹತ್ರ ಒಂದು ದೊಡ್ಡದೊಂದು ಪೋಸ್ಟರ್ ಹಾಕಿದ್ದೀರಾ ನೀವು, ಆನಂದ್ ಸ್ವೀಟ್ಸ್ ಮೈಸೂರು ಪಾರ್ಕ್. ದೇವರಾಣೆಲ್ಲ ನೋಡ್ತಿದಂಗೆ ತಿನ್ಬೇಕು ಅಂತ ಆಸೆ ನನಗೆ. ನಿಮಗೆ ಫೋನ್ ಮಾಡಿದೆ, ಸರ್ ಎಲ್ಲ ಸ್ವೀಟ್ಸ್ ಎಲ್ಲ ಬಂದ್ಬಿಟ್ಟಿದ್ಯಾ ಸರ್ ಅಂತ. ದ ಮೊಮೆಂಟ್ ಐ ಸಾ ದಟ್ ಮೈಸೂರು ಪಾರ್ಕ್, ಐ ವಾಂಟೆಡ್ ಟು ಈಟ್, ಬಿಕಾಸ್ ಫಾರ್ ಮೈಸೂರಿಯನ್ಸ್ ಮೈಸೂರು ಪಾರ್ಕ್ ಈಸ್ ಲೈಕ್ ಹೆಂಗೆ ಸರ್, ಅದು ಒಂಥರ ಆಸ್ತಿ, ನಮ್ಮ ಹೆಸರಿಗೆ ಬರ್ತಿರೋ ಆಸ್ತಿ. ಇಟ್ಸ್ ಅ ಪ್ರೈಡ್ ಅಂಡ್ ವಿ ಫೀಲ್ ವಿ ಓನ್ ಮೈಸೂರು ಪಾರ್ಕ್. ಅಂಡ್ ಯು ವೋಂಟ್ ಬಿಲೀವ್, ಆಸ್ ಎ ಕಿಡ್, ಚಿಕ್ಕ ವಯಸ್ಸಿನಲ್ಲಿ ನನಗೆ ಒಂದಿನ ಮೈಸೂರು ಪಾರ್ಕ್ ಮಾಡಬೇಕು ಅಂತ ಆಸೆ ಆಗೋದು. ಮನೇಲಿ ಯಾರೂ ಇರಲಿಲ್ಲ. ನಾನೇ ಒಂದು ಚಿಕ್ಕ ಪಾತ್ರೆ ತಗೊಂಡು ಅದರಲ್ಲಿ ಕಡಲೆ ಹಿಟ್ಟು, ಬೇಸನ್ನು, ತುಪ್ಪ, ಸಕ್ಕರೆ ಹಾಕ್ಬಿಟ್ಟು ಏನೋ ಮಾಡಿ ಅವಸರದಲ್ಲಿ ಹೈ ಹೀಟಲ್ಲಿ ಮಾಡಿ ಅದು ಹೆಂಗ್ ಪಾತ್ರೆಗೆ ಅಂಟ್ಕೊಂಡ್ಬಿಡ್ತು ಅಂದ್ರೆ ಕೆರಿತಾ ಇದೀನಿ, ಬರ್ತಾ ಇಲ್ಲ. ನಮ್ಮಮ್ಮ ಬಂದು ಬೈತಾರಲ್ಲ ಅಂದ್ಬಿಟ್ಟು ಆ ಪಾತ್ರೆಯನ್ನೇ ಅಟ್ಟದ ಮೇಲೆ ಇಟ್ಬಿಟ್ಟು ಒಂದು 3 ದಿನ ನಮ್ಮಮ್ಮ ಪಾತ್ರೆಯಲ್ಲೋ ಪಾತ್ರೆಯಲ್ಲೋ. ಒಂದಿನ ಅಟ್ಟ ಕ್ಲೀನ್ ಮಾಡ್ಬೇಕಾದ್ರೆ ನೋಡಿದ್ರೆ ಅದ್ರ ಮೇಲೆ ಬಹಳ ವಿಷಯಗಳೆಲ್ಲ ಹೊಕ್ಬಿಟ್ಟಿದ್ರು. ಏನೋ ಇದು ನಿಂದೆ ಕಣೋ ಪಾಪು ಕೇಳ್ತ, ನನ್ನ ಹೆಸರು ಪಾಪು ಅಂತ. ಪಾಪು ನೀನೇನೋ ಮಾಡಿದ್ಯಾ ಅಂತ ಬೈದು. ಸೊ ದಟ್ ಈಸ್ ಆರ್ ಲವ್ ಫಾರ್ ಮೈಸೂರು ಪಾರ್ಕ್. ನಾನು ಅದೇ ಹೇಳ್ತೇನೆ ಸರ್, ಸ್ವೀಟ್ ಮಾಡೋದೇನು ದೊಡ್ಡ ವಿಷಯ ಅಲ್ಲ ಸರ್. ನೀವು ಸಕ್ಕರೆ ಹಾಕಿ, ತುಪ್ಪ ಹಾಕಿ, ಅದೊಂದು ಹಿಟ್ಟು ಹಾಕಿ ಸ್ವೀಟ್ ಆಗ್ಬಿಡುತ್ತೆ. ಆದ್ರೆ ಟೇಸ್ಟ್ ಜೊತೆಗೆ ಹೌ ಡು ಯು ಅಚೀವ್ ಕ್ವಾಲಿಟಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಇವತ್ತಿನ ದಿನ ಎಲ್ಲರೂ ಕ್ವಾಲಿಟಿಗೋಸ್ಕರ ಕಾಯ್ತಾ ಇರ್ತಾರೆ, ಗುಣಮಟ್ಟ ಚೆನ್ನಾಗಿರ್ಬೇಕು ಅಂತ. ಸೊ ದ ರೀಸನ್ ಐ ಪ್ರಿಫರ್ ಆನಂದ್ ಈಸ್ ಡೆಫಿನೆಟ್ಲಿ ಫಾರ್ ಟೇಸ್ಟ್, ಬಟ್ ಮೋರ್ ದನ್ ಟೇಸ್ಟ್ ಇಟ್ಸ್ ಕ್ವಾಲಿಟಿ. ಆನಂದ್ ಸ್ವೀಟ್ ಡಬ್ಬಗಳನ್ನ ತಗೊಂಡು ಎಲ್ಲರೂ ಹಂಚ್ಬಿಡ್ತೀನಿ ಸರ್. ವೆನೆವರ್ ಐ ಗೋ ಅಬ್ರಾಡ್, ಮೈಸೂರು ಪಾರ್ಕ್ಗಳಲ್ಲಿ ಒಂದೊಂದು ಕೆಜಿದು ಬಹಳ ಚೆನ್ನಾಗಿ ಪ್ಯಾಕ್ ಆಗಿರುತ್ತೆ. ಐ ಟೇಕ್ ಎಷ್ಟು ಡಬ್ಬ ಬೇಕೋ ಅಷ್ಟು ಡಬ್ಬ ತಗೊಂಡು ಎಲ್ರಿಗೂ ಒಂದೊಂದು ಸ್ವೀಟ್ ಡಬ್ಬ ಕೊಡ್ತೀನಿ. ಈಗ ಒಂದು ಫೋನ್ ಮಾಡಿ ನನ್ನೊಂದಿಗೆ ಸ್ಪಂದಿಸುವ ವ್ಯಕ್ತಿ ಸಿಹಿಯಾಗಿದ್ರೆ ನಾನು ಸಿಹಿ, ಅವ್ರು ಖಾರವಾಗಿದ್ರೆ ನಾವು ಖಾರ. ಬಟ್ ಜೀವನ ಅಂದಮೇಲೆ ಎರಡೂ ಇರುತ್ತೆ ಸರ್. ಸ್ವೀಟ್ ತಿಂದ್ಮೇಲೆ ಖಾರ ತಿನ್ಬೇಕು ಅಂತ ಆಸೆ ಆಗುತ್ತೆ, ಖಾರ ತಿಂದ್ಮೇಲೆ ಸ್ವೀಟ್ ತಿನ್ಬೇಕು ಅಂತ ಆಸೆ ಆಗುತ್ತೆ. ಮೈಸೂರು ಮಣ್ಣಿನ ಸಿಹಿ ಸುಗಂಧ ಮನಸ್ಸಿಗೆ ತುಂಬುವ ಆನಂದ, ಮೈಸೂರು ಪಾಕ್ನ ಮಧುರ ಬಂಧ, ಎಲ್ಲರ ಹೃದಯದ ಹೆಸರು ಆನಂದ. ಅರಮನೆಯ ನೆನಪು
ದಸರೆಯ ಸಂಭ್ರಮ, ಪ್ರತಿ ಬೀದಿಯಲ್ಲೂ ಸಿಹಿಯ ಪರಿಮಳ, ತುಪ್ಪದ ಹನಿ ಸಕ್ಕರೆಯ ನಗು, ಮೈಸೂರಿನ ಸಿಹಿಯ ಬದುಕಿನ ಮಗು. ಜಿಲೇಬಿ ಲಡ್ಡು ಕಾಜು ಕತ್ತಿ, ಪ್ರತಿ ತುಂಡಿನಲ್ಲೂ ಪ್ರೀತಿಯ ಶಕ್ತಿ. ಮನೆಯ ಹಬ್ಬವೇ ಆಗುವ ಕ್ಷಣ, ಆನಂದ ಬಂದರೆ ತುಂಬುತ್ತದೆ ಮನ. ಅಜ್ಜಿ ಕೈ ರುಚಿಯ ನೆನಪು ತಂದು, ಅಜ್ಜಿ ಮೀನ್ಸ್ ಗ್ರ್ಯಾಂಡ್ ಮದರ್ ಸರ್. ಸೊ the taste reminds us of our elders. ಅಜ್ಜಿ ಕೈ ರುಚಿಯ ನೆನಪು ತಂದು, ಸ್ನೇಹದ ಸಿಹಿಯನ್ನು ಮನದೊಳಿಟ್ಟು, ಪ್ರತಿ ಹಬ್ಬಕ್ಕೂ ಪ್ರತಿ ಶುಭ ಕ್ಷಣಕ್ಕೂ ಆನಂದ ಜೊತೆಯಾದರೆ ಸಂತೋಷ. ಸಿಹಿಯ ಸಿರಿ ಮೈಸೂರಿನ ಹೆಮ್ಮೆ, ಮನದೊಳಗೆ ಉಳಿಯುವ ಮಧುರ ನೆನಪು. ಪ್ರತಿ ಮನೆಯ ಹಬ್ಬದ ಸ್ಪಂದನ, ಆನಂದ ಸಿಹಿಯ ನಿಜವಾದ ಬಂಧನ. ಆನಂದ ಸಿಹಿಯ ನಿಜವಾದ ಬಂಧನ. ಆನಂದ ಸಿಹಿಯ ನಿಜವಾದ ಬಂಧನ. ನನಗೊಂದು ಅವ್ರಿಗೆ ಯಾರೋ ಒಂದು ಪ್ರಶ್ನೆ ಕೇಳಿದ್ರು, ನೀವು ಹೊಸದಾಗಿ ಏನ್ ನೋಟಿಸ್ ಮಾಡಿದ್ದೀರಾ ಮೈಸೂರಲ್ಲಿ? ಖಂಡಿತ ಮೈಸೂರು ಟ್ರಾಫಿಕ್ ಜಾಸ್ತಿ ಆಗಿದೆ ಸರ್. ಇದನ್ನ ಮಾತ್ರ ಹೇಳಲೇಬೇಕು. ಮೈಸೂರು ನಮ್ಗೆ ಒಂದು ಕಾರ್ ಕಂಡ್ರೆ ಚಿಕ್ಕನಲ್ಲಿ ನಿಂತ್ಕೊಂಡು ನೋಡೋವು, ಒಂದು ಕಾರು ಅಂದ್ಬಿಟ್ಟು ಅಲ್ಲಿಂದ ಅಲ್ಲಿವರೆಗೂ ಹೋಗೋವರೆಗೂ ಕಾರ್ ನೋಡೋವು. ಯಾವಾಗಲೂ ಒಂದ್ಸತಿ ಒಂದು ಕಾರ್ ಕಾಣೋದು ಸರ್. ಈಗೇನ್ ಸರ್ ಒಂದೊಂದು ಹೆಜ್ಜೆ ಒಂದು ಕಾರು, ಬೈಕು, ಅದು. ಸೊ ಮೈಸೂರು ಟ್ರಾಫಿಕ್ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ. ಬಟ್ ನಾನು ನೋಡಿದ ವಿಷಯ, ವೆರಿ ರೇರ್ಲಿ ಯು ಸಿ ಅ ರೋಡ್ ರೇಟ್ ಸರ್. ಬಹಳ ರೇರ್ ಆಗಿ ಅಲ್ಲಿ ನಮಗೆ ಕೆಲವು ಊರಲ್ಲೆಲ್ಲ ಒಬ್ಬ ಓವರ್ಟೇಕ್ ಮಾಡ್ಬಿಟ್ರೆ ಕಿಟಕಿನ ಕೆಳಗೆ ಮಾಡಿ ಎಲ್ಲಾ ಪದಗಳನ್ನು ಯೂಸ್ ಮಾಡ್ತಾರೆ. ಎಲ್ಲ ಆ ಪದಗಳು ಹೇಳಕ್ಕಾಗಲ್ಲ, ಸ್ವೀಟ್ ಅಂಗಡಿ ಆದ್ರಿಂದ ಎಲ್ಲ ಆ ರೀತಿ. ಆದ್ರೆ ಮೈಸೂರಲ್ಲಿ ಬಹಳ ರೇರ್ ಆಗಿ ನಿಮ್ಗೆ ಅದು ಕಾಣುತ್ತೆ. ಆ ಮೈಸೂರಿನ ಜನತೆಯಲ್ಲಿ ತಾಳ್ಮೆ ಅನ್ನೋದು ನಮ್ಮ ಸಂಸ್ಕಾರ. ಪೇಷನ್ಸ್ ಈಸ್ ಅವರ್ ವೆಪನ್. Patience is Mysoreans' weapon. Very cool, happy people, sir. So, and I'm sure this sweet will further add happiness into them. And yes, and I request the same, because I heard Bangalore in the main factory, within 2 hours you're going to get sweets here. So the freshness will always be the same, whether you go to Bangalore store or Mysore store, it's going to be same. And Arhan, best wishes. By the time you take over, I really wish Anand Sweets will have an IPO and I'll buy shares and become rich. Anand Sweets and Bangalore Jayanagar outlet and bada regular customer. Jayanagar outlet Anand Sweets. ಮೈಸೂರಲ್ಲಿ ಈಗಾಗಲೇ 100 ಸಿಹಿ ಮಾಡೋ ಮಳಿಗೆಗಳು ಈಗಾಗಲೇ ಸಿಹಿ ತಿಂಡಿ ಅಂಗಡಿಗಳಿದೆ. ಆನಂದ್ ಸ್ವೀಟ್ಸ್ ಬಂದ್ಮೇಲೆ ಏನು ಡಿಫರೆನ್ಸ್ ಮೈಸೂರಿಗೆ ಅಂತಂದ್ರೆ, ಆನಂದ್ ಸ್ವೀಟ್ಸ್ ಹ್ಯಾಸ್ ಸೆಟ್ ಎ ಸ್ಟ್ಯಾಂಡರ್ಡ್ ಟು ದ ಡಿಶಸ್. ಇನ್ನು ಯಾರೇ ಹೊಸದಾಗಿ ಮೈಸೂರಿಗೆ ಬಂದ್ರು ಅವ್ರು ಇದಕ್ಕಿಂತ ಚೆನ್ನಾಗಿ ಮಾಡಿದ್ರಷ್ಟೇ ಇಲ್ಲಿ ಉಳ್ಕೊಳ್ಳೋಕೆ ಸಾಧ್ಯ ಇದೆ. ಆನಂದ್ ಸ್ವೀಟ್ಸ್ ಇವಾಗ ಒಂದು ಡೇಟಮ್ ಲೈನ್ ಅದಕ್ಕಿಂತ ಚೆನ್ನಾಗಿ ಮಾಡಿದ್ರೆ ಮೈಸೂರಲ್ಲಿ ಉಳಿಬೋದು, ಇಲ್ಲೇ ಆಗಲ್ಲ ಅಂತ ಹೇಳ್ತೀನಿ ನಾನು. ಸೊ ಆನಂದ್ ಸ್ವೀಟ್ಸ್ ಈಗ ಆನ್ ಟಾಪ್. ಇವಾಗ ಆನಂದ್ ಸ್ವೀಟ್ಸ್ ಅಲ್ಲಿ ನೀವೇನೇ ಡಿಶಸ್ ಟೇಸ್ಟ್ ಮಾಡಿದ್ರು ಅದು ಆನಂದ್ ಸ್ವೀಟ್ಸ್ ಲೆವೆಲ್ ಇದೆಯಾ ಇಲ್ವಾ ಅಂತ ನೀವು ಬೇರೆ ಕಡೆ ತಿಂದಾಗ ಅದನ್ನು ನೋಡಿ ಹೇಳ್ಬೇಕಾಗಿದೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ.